ಬೆಳಿಗ್ಗೆ ಮದುವೆ ಕ್ಯಾನ್ಸಲ್, ಸಂಜೆ ಆಯ್ತು ಮ್ಯಾರೇಜ್. ಬೆಳಿಗ್ಗೆ ವರನಿಗೆ ನೋ ಅಂತ ಹೇಳಿ ಸಂಜೆ ಲವರ್ ಜೊತೆ ಹಸೆಮಣೆಯನ್ನ ಏರಿದಾಳೆ. ಕೊನೆಗೂ ತನ್ನ ಪ್ರಿಯಕರನ ಕೈ ಹಿಡಿದಿದ್ದಾಳೆ ಯುವತಿ. ಬೆಳಿಗ್ಗೆ ಮದುವೆಯ ಗಟ್ಟಿ ಮೇಳ ಅಂದ ತಕ್ಷಣ ನೋ ನೋ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ಲು ಯುವತಿ. ಆದ್ರೆ ಸಂಜೆ ಲವರ್ ಜೊತೆ ಹಸೆಮಣೆಯನ್ನ ಏರಿದಾಳೆ. ಕೊನೆಗೂ ತನ್ನ ಪ್ರಿಯಕರನ್ನ ಕೈ ಹಿಡಿದಿದ್ದಾಳೆ ಯುವತಿ. ಪ್ರೀತಿಸಿದ ಯುವಕನ ಜೊತೆ ಯುವತಿ ಮದುವೆಯಾಗಿದ್ದಾಳೆ. ಗಣೇಶನ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ ಪಲ್ಲವಿ. ರಘು ಎಂಬ ಯುವಕನ ಜೊತೆ ಪಲ್ಲವಿ ಮದುವೆಯಾಗಿದ್ದಾರೆ. ಇವತ್ತು ಬೆಳಿಗ್ಗೆ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಮುರಿದು ಬಿದ್ದಿತ್ತು. ಕುಟುಂಬಸ್ಥರ ಜೊತೆ ದೇವಸ್ಥಾನದಲ್ಲಿ ಈಗ ಮದುವೆ ಆಗಿದ್ದಾರೆ. ಯಾರು ಪ್ರೀತಿ ಮಾಡಿರುವ ಹುಡುಗನ ಜೊತೆ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಪಲ್ಲವಿ. ಇವತ್ತು ಬೆಳಿಗ್ಗೆ ಮದುವೆ ನಿಶ್ಚಯ ಆಗಿತ್ತು. ಕುಟುಂಬದವರು ನಿಶ್ಚಯ ಮಾಡಿರುವಂತ ಹುಡುಗನ ಜೊತೆ ಮದುವೆ ಆಗ್ತಿತ್ತು. ಇನ್ನೇನು ಹುಡುಗ ತಾಳಿ ಕಟ್ಟಬೇಕು ಅನ್ನೋ ಹೊತ್ನಲ್ಲಿ ಮದುವೆ ಬೇಡ ಅನ್ನೋದಾಗಿ ತಾಳಿ ಕಟ್ಟಿಸ್ಕೊಳ್ಳದೆ ಯುವತಿ ಎದ್ದು ಹೋಗ್ತಾಳೆ. ಆ ಹೊತ್ನಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಆಗುತ್ತೆ. 3 ತಿಂಗಳಾಗಿತ್ತು ನಿಶ್ಚಿತಾರ್ಥ ಆಗಿ, ಫೋಟೋಶೂಟ್ ಬೇರೆ ಮಾಡ್ಕೊಂಡಿದ್ರು. ತಾಳಿ ಕಟ್ಟೋ ಹೊತ್ನಲ್ಲಿ ನನಗೆ ಈ ಹುಡುಗ ಬೇಡ, ನಾನು ಇನ್ನೊಂದು ಹುಡುಗನ ಲವ್ ಮಾಡಿದ್ದೇನೆ ಅನ್ನೋದಾಗಿ ವಧು ಹೇಳ್ತಾರೆ. ಆಗ ದೊಡ್ಡ ಮಟ್ಟದ ಕೋಲಾಹಲ ಆಗುತ್ತೆ. ಪೊಲೀಸರು ಬರ್ತಾರೆ, ಒಂದಿಷ್ಟು ಸಂಧಾನ ಮಾತುಕತೆ ಎಲ್ಲ ಆಗುತ್ತೆ. ಈಗ ಸಂಜೆ ತಾನು ಯಾರನ್ನ ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿದ್ಲಲ್ಲ, ಅದೇ ಹುಡುಗನ ಜೊತೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಇವತ್ತು ಮಧ್ಯಾಹ್ನ ಏನು ಹಸೆಮಣೆಯಿಂದ ಎದ್ದು ಹೋದಂತ ಮದುವೆ ಹುಡುಗಿನೇ ಮತ್ತೆ ಸಂಜೆ ಲವರ್ ಜೊತೆನೆ ಹಸೆಮಣೆಯನ್ನ ಏರಿದ್ದಾರೆ. ಮತ್ತೆ ಮದುವೆ ಆಗಿ ಇವತ್ತು ಬೆಳಿಗ್ಗೆ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಬೇಡ ಅಂತ ಮದುವೆ ಮುರಿದು ಬಿದ್ದಿತ್ತು. ಅದಾದ್ಮೇಲೆ ಮತ್ತೆ ಕುಟುಂಬಸ್ಥರ ಜೊತೆನೆ ಸಂಜೆ ಮ್ಯಾರೇಜ್ ಆಗಿದ್ದಾರೆ. ಯಾರನ್ನ ಇಷ್ಟಪಟ್ಟಿದ್ವಿ ಅಂತ ಹೇಳಿದ್ಲಲ್ಲ, ಅದೇ ಹುಡುಗನ ಜೊತೆ ಮದುವೆ ಆಗಿದ್ದಾರೆ. ಗಣೇಶನ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ. ಇವತ್ತಿಯ ಹೆಸರು ಪಲ್ಲವಿ ಅನ್ನೋದಾಗಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ರುದ್ರೇಶ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ರುದ್ರೇಶ್, ಗಟ್ಟಿಮೇಳ ಅನ್ನೋ ತಕ್ಷಣ ಇನ್ನೇನು ತಾಳಿ ಕಟ್ಟಬೇಕನ್ನೋ ಹೊತ್ನಲ್ಲಿ ಮದುವೆ ಮುರಿದು ಬಿದ್ದಿತ್ತು. ಈಗ ಮದುವೆ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿದೆಯಲ್ಲ, ಯಾರನ್ನ ಪ್ರೀತಿ ಮಾಡಿದ್ದಾರೆ ಅದೇ ಹುಡುಗನ ಮದುವೆ ಆದ್ರ? ಏನ್ ಕತೆ ರುದ್ರೇಶ್? ಅಖಿಲೇಶ್, ಆಕ್ಚುಲಿ ಲವ್ ಇಸ್ ಬ್ಲೈಂಡ್ ಅಂತಾರೆ. ಅಂದ್ರೆ ಈ ಪ್ರೀತಿ ಮುಂದೆ ಯಾವ ಪೇರೆಂಟ್ಸ್ ಲೆಕ್ಕಕ್ಕಿರೋದಿಲ್ಲ, ಯಾರು ಅಣ್ಣ ತಮ್ಮಂದ್ರು ಲೆಕ್ಕಕ್ಕಿರೋದಿಲ್ಲ, ಆಮೇಲೆ ಫ್ರೆಂಡ್ಸ್ ಕೂಡ ಲೆಕ್ಕಕ್ಕಿರೋದಿಲ್ಲ. ಓನ್ಲಿ ಅವ್ರಿಗೆ ಹದಿಹರಿಯದವರಿಗೆ ಓನ್ಲಿ ಪ್ರೀತಿ ಮಾತ್ರ ಅವ್ರ ಕಣ್ಮುಂದೆ ಕಾಣ್ತಾ ಇರ್ತದೆ. ಅಂದ್ರೆ ತನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಾದ್ರೂ ಹತ್ರ ಅದ ಅಂದ್ರೆ ಅವನೇ ನನಗೆ ಶ್ರೇಷ್ಠ ಅನ್ನೋ ಲೆಕ್ಕಾಚಾರದಲ್ಲಿ ಹೆಣ್ಮಕ್ಳು ಇರ್ತಾರೆ. ಸೊ ಅದೇ ಒಂದು ಸ್ಟೋರಿ ತರ ಇವತ್ತು ಹಾಸನದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಯಾರು ರಘು ಎಂಬಾತನ ಜೊತೆ ಈಗ ಅಂದ್ರೆ ನಾವು ಏನು ಮಧ್ಯಾಹ್ನ ನಾವೆಲ್ಲ ಹೇಳ್ತಾ ಇದ್ವಿ, ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಏನು ಆ ಪಲ್ಲವಿ ಅನ್ನೋರು, ಅಂದ್ರೆ ಅವ್ರು ಆಕ್ಚುಲಿ ಪಲ್ಲವಿ ಅನ್ನೋರು ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥ ಒಂದು ಹುಡುಗಿ ಆದ್ರೂ ಕೂಡ ಅವ್ನು ಆ ಪಲ್ಲವಿ ಜೊತೆ ಮದುವೆ ಆಗ್ತಕ್ಕಂಥ ಹುಡುಗ ಕೂಡ ಅವನ ಒಬ್ಬ ಟೀಚರ್ ಆಗಿದ್ದ, ಬೂನಹಳ್ಳಿ ತಾಲೂಕಿನ ಹುಡುಗ. ಇಷ್ಟಾದ್ರೂ ಕೂಡ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ರಘು ಅನ್ನೋ ಒಂದು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗ್ತಾರೆ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಂಡ್ಬಿಡೋಕೆ ಏನಂದ್ರೆ, ಸೊ ಅಲ್ಟಿಮೇಟ್ ಲವ್ ಇಲ್ಲಿ ವಿನ್ ಆಯ್ತು ಅನ್ನೋ ತರ ಹೇಳ್ಬೋದು. ಬಟ್ ನಾವು ಇದೊಂಥರ ಚಾಪ್ಟರ್ ಆದ್ರೆ, ಇನ್ನೊಂದು ಕಡೆ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಎಲ್ಲ ಖರ್ಚು ಮಾಡಿ ರಿಲೇಷನ್ಸ್ನೆಲ್ಲ ಕರ್ಸಿ ವೆಡ್ಡಿಂಗ್ ಕಾರ್ಡ್ ಎಲ್ಲ ಹಂಚ್ಬಿಟ್ಟು ಕೊನೆ ಮೂಮೆಂಟ್ ಅಲ್ಲಿ ತಾಳಿ ಕಟ್ಟೋ ಮೂಮೆಂಟ್ ಅಲ್ಲಿ ತನ್ನ ಮಗಳು ಹಿಂಗೆಲ್ಲ ಮಾಡ್ಬಿಟ್ಲಲ್ಲ, ಒಂದು ನೋವು ಮತ್ತೆ ಒಂದು ಕೊರಗು ಈಗಲೂ ಕೂಡ ಪೋಷಕರನ್ನ ಕಾಡ್ತಾ ಇದೆ ಅಖಿಲೇಶ್. ಜೊತೆಯಲ್ಲಿ ಈಗ ಈ ಇವರಿಬ್ಬರ ಪ್ರೀತಿ ಕಥೆಯಲ್ಲಿ ವರ ಮಾತ್ರ ಬಡವಾಗ್ಬಿಟ್ನ ಪಾಪ, ಏನೂ ಇಲ್ದಂತೆ. ಈ ರೀತಿ ಮಾನಸಿಕವಾಗಿಯೂ ಕೂಡ ಗೊಂದಲ ಅಲ್ವಾ ರುದ್ರೇಶ್? ಖಂಡಿತ ಅಖಿಲೇಶ್. ಈಗ ಏನು ವೇಣುಗೋಪಾಲ್ ಅಂತ ಏನು ಗೌರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದಾರೆ ಆ ವೇಣುಗೋಪಾಲ್, ಆಕ್ಚುಲಿ ಅವರು ಕೂಡ ಅಲ್ಲೇ ಕುಡುಗಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಆ ಹುಡುಗನು ಕೂಡ ಪಾಪ ನೀವು ನೋಡ್ತಾ ಇರ್ಬೋದು ಆ ವಿಜುವಲ್ ಅಲ್ಲಿ, ನಾನು ಈಗಲೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ. ಆ ಕೊನೆ ಮೂಮೆಂಟ್ ಅಲ್ಲಿ ಕಣ್ಣೀರನ್ನ ಒರೆಸ್ಕೊಂತ ಇರ್ತಾನೆ. ಬರೀ ನಾವು ಹೆಣ್ಮಕ್ಳು ಮಾತ್ರ ಕಣ್ಣೀರ್ ಹಾಕ್ತಾರೆ ಅಂತಲ್ಲ, ಗಂಡ್ಮಕ್ಳು ಕೂಡ ಕಣ್ಣೀರ್ ಹಾಕ್ತಾರೆ. ಅಂದ್ರೆ ಅಂತ ಒಂದು ಸ್ಥಿತಿ ಇವತ್ತು ಆ ವೇಣುಗೋಪಾಲ್ಗೆ ಬಂದಿತ್ತು. ಅದಾದ ನಂತರ ಮತ್ತೆ ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋಗ್ಬಿಟ್ಟು ಗಂಡಿನ ಕಡೆಯಿಂದ ಎಲ್ಲಾ ಅರೇಂಜ್ ಮಾಡಿರ್ತಕ್ಕಂಥದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಡವೆ, ಬಟ್ಟೆ
ಆ ಡೆಕೋರೇಷನ್ ಎಲ್ಲದನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಂಗಾಗಿ ಇವತ್ತು ಸ್ಟೇಷನ್ ಅಲ್ಲೂ ಕೂಡ ಅವರು ತುಂಬಾ ರುಚಿಗೆದ್ದಿದ್ರು ಆ ಗಂಡಿನ ಕಡೆಯವರು. Yes, sir. ನಾವು ಇಷ್ಟೆಲ್ಲ ಖರ್ಚು ಮಾಡಿ ಕೂಡ ನಮಗೆ ಏನೂ ಆಗಿಲ್ಲ ಅಂದಾಗ ನಾವು ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ರು. ಕೊನೆಗೆ ಬಡಾವಣೆ ಪೊಲೀಸರು ಏನ್ ಮಾಡಿದ್ರು, ಅವ್ರನ್ನ ರಾಜಿ ಸಂಧಾನ ಮಾಡ್ಬಿಟ್ಟು ಇಲ್ಲ ನಿಮ್ಗೆ ಏನೇನು ಖರ್ಚು ಮಾಡಿದ್ರೆ ಅದನ್ನೆಲ್ಲ ಕೊಡ್ತೀವಿ ಅಂತ ಒಂದು ಮುಚ್ಚಳಿಕೆ ಪತ್ರವನ್ನ ಬರೆಸ್ಕೊಂಡು ಕೊನೆಗೆ ಆ ಹುಡುಗನಿಗೆ ಮತ್ತೆ ಆ ಹುಡುಗನ ಕಡೆಯವ್ರನ್ನ ಸಮಾಧಾನ ಮಾಡಿದ್ದಾರೆ ಅಖಿಲೇಶ್. ಎಸ್, ಧನ್ಯವಾದಗಳು ರುದ್ರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.